ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು. ನಮ್ಮ ಎಲ್ಲ ಸಮುದಾಯದಲ್ಲಿ ಸಮರಸತೆ ಇದ್ದರೆ ಮಾತ್ರ ಯಾವುದೇ ಕಾರ್ಯ ಮಾಡಿದ್ರೂ ಅದರ ಸಾಫಲ್ಯ ಆಗುತ್ತೆ. ಅದು ದೇಶವನ್ನ ಜಗದ್ಗುರು ಮಾಡಲಿಕ್ಕೆ, ಪ್ರಪಂಚದಲ್ಲಿ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯೋದಕ್ಕೆ ನಮ್ಮ ಸಮುದಾಯಗಳು ಸಾಮರಸ್ಯದಿಂದ ಇರಬೇಕು ಅಂತ ಏಕೈಕ ಉದ್ದೇಶ. ಹಾಗಾಗಿ ಮೊದಲಿಗೆ ಸಾಮರಸ್ಯವನ್ನು ಕಂಡ್ಕೋಬೇಕು. ನಮ್ಮಲ್ಲಿರುವಂಥ ಮೇಲು ಬೀಳು ಕೀಳು ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ರಕ್ತಗತವಾಗಿ ಬಂದಿದೆ. ಅದು ಬಂದಿರುವಂಥ ಒಂದು ಪದ್ಧತಿಯನ್ನು ತೊಲಗಿಸಬೇಕು. ತನ್ನ ಮೂಲಕ ರಾಷ್ಟ್ರವನ್ನು ಜಗತ್ತಿನಲ್ಲಿ ಜಗದ್ಗುರುವನ್ನು ಮಾಡಬೇಕು ಅಂತ ಏಕೈಕ ಉದ್ದೇಶ. ಆದರೆ ಆ ಮಾಡಬೇಕು ಅನ್ನುವಂಥ ತುಡಿತ ಮನಸ್ಸಿನಲ್ಲ, ಆ ಮನಸ್ಸನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು ಅಂತ ಹೊರಟಿರುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿಶ್ವ ಹಿಂದೂ ಪರಿಷತ್ತು. ತನ್ಮೂಲಕ ಅದರ 60ನೇ ವರ್ಷ ಆಗಿದೆ, 100ನೇ ವರ್ಷ ಆಗಿದೆ. ಆದರೆ ಅದು ಏನು ಮಾಡ್ತಾ ಇದೆ ಕೆಲಸ, ಆ ಕೆಲಸಕ್ಕೆ ವೇಗ ಜಾಸ್ತಿ ಆಗಲಿ ಅಂತೇಳಿ ಸಮಾಜದಲ್ಲಿ ಸಮರಸತೆ ಮೂಡಿಸುವಂಥ ಕೆಲಸಕ್ಕೆ ಈ ರಥಯಾತ್ರೆಯನ್ನು ತಗೊಂಡು ನಮ್ಮ ಹಿಂದೂ ಜನಾಂಗದಲ್ಲಿರುವಂಥ 10 ಹಲವು ಏನು ಹಿಂದೂ ಧರ್ಮದ ಒಳಗಿರುವಂಥ ಬೇರೆ ಬೇರೆ ಸಮುದಾಯಗಳನ್ನು ಎಲ್ಲರನ್ನು ಸೇರಿಸಿ ನಾವೆಲ್ಲರೂ ಸಹ ಹಿಂದೂಗಳು, ನಾವೆಲ್ಲರೂ ಸಹ ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಸಹ ಅದೇನೋ ನಮ್ಮ ಜೀನ್ಸ್ನಲ್ಲೋ ಅಥವಾ ನಮ್ಮ ಪೂರ್ವಜರಿಂದ ನಮಗೆ ಒಂದು ಜಾತಿಯ ಗುರುತಾಗಿರುತ್ತೆ. ಆದರೆ ಜಾತಿಯ ಗುರುತು ನಮ್ಮ ಪೂರ್ವಜರ ಮಾಡಿದಂಥ ಸಾಧನೆಗಳು ಮಾತಾಡಬೇಕು. ಆದರೆ ನಮ್ಮ ಪೂರ್ವಜರನ್ನ ನಾವು ನಮ್ಮ ಯಾವುದು ಅತಿರೇಕದಲ್ಲಿ ಮಾತಾಡ್ತಾ ನಮ್ಮ ಪೂರ್ವಜರನ್ನ ಮಾತ್ರ ಅವರ ಸಾಧನೆಗಳು ಮಾತಾಡಬೇಕು. ಅವ್ರನ್ನ ಜಾತಿಯಲ್ಲಿ ಮಾತಾಡಿ ಕಟ್ಟಾಕಬಾರ್ದು. ಅವ್ರು ಮಾಡಿದಂಥ ಸಾಧನೆ, ಅವ್ರು ಮಾಡಿದಂಥ ಸಾಧನೆ ಹಾದಿಯಲ್ಲಿ ನಾವೆಲ್ಲ ನಡೀಬೇಕು. ಅವ್ರು ನಡೆದಂಥ ಅವರು ಬದುಕದಂಥ ಆದರ್ಶವನ್ನು ನಾವು ಜೀವನದಲ್ಲಿ ಆದರ್ಶವಾಗಿ ತಗೋಬೇಕು. ಆ ರೀತಿಯಲ್ಲಿ ಭಾರತದಲ್ಲೆಲ್ಲ ನಾವು ಸಾಮರಸ್ಯವಾಗಿದ್ದುಕೊಂಡು ಜಗತ್ತಿನಲ್ಲಿ ನಮಗೆ ಬರುವಂಥ ಗಂಡಾಂತರಗಳನ್ನು ತಪ್ಪಿಸೋದಕ್ಕೆ ನಮ್ಮ ದೇಶದಲ್ಲಿ ಇವತ್ತು 10 ಹಲವು ಗಂಡಾಂತರಗಳಿದೆ. ನಮಗೆ ಗೊತ್ತೇ ಇಲ್ಲ. ನಮ್ಮ ಹೆಣ್ಣು ಮಕ್ಕಳು ಲವ್ ಜಿಹಾದಿಗೆ ಎಲ್ಲರೂ ಬಲಿಯಾಗ್ತಾ ಇದ್ದಾರೆ. ನಮ್ಮ ಭೂಮಿಗಳು ಲ್ಯಾಂಡ್ ಜಿಹಾದಿಗೆ ಬಲಿಯಾಗ್ತಾ ಇದ್ದಾವೆ. ನಮ್ಮಲ್ಲಿ ಭೇದ ಭಾವಗಳು, ನಾವು ಒಂದೇ ತಾಯಿಯ ಮಕ್ಕಳು, ಒಂದೇ ಧರ್ಮದಲ್ಲಿ ಹುಟ್ಟಿದ್ರು ಸಹ ನಮ್ಮಲ್ಲಿ ಇರುವಂಥ ಮಾನಸಿಕವಾದ ದೌರ್ಬಲ್ಯ, ಜಾತೀಯತೆ ಇದಿರೋದ್ರ ಕಾರಣ ನಾವು ಹೋರಾಟದಲ್ಲಿ ನಾವು ಗೆಲ್ಲೋದಕ್ಕಾಗ್ತಾ ಇಲ್ಲ. ಇದೇನು ಇವತ್ತಿಂದಲ್ಲ, ಇದು ಪಿಡುಗು. ಸ್ವತಂತ್ರ ಪೂರ್ವದಲ್ಲಿ ನಮಗೆ ಹಚ್ಚಿ ಹೋಗಿರುವಂಥ ಒಂದು ಸೋಂಕನ್ನು ಹಚ್ಚಿದ್ದಾರೆ. ಆ ಸೋಂಕನ್ನು ನಾವು ಕಳ್ಕೋಬೇಕು. ಆ ಸೋಂಕನ್ನು ಕಳ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ದುಡಿದಲ್ಲಿ ನಾವು ನಾವೇನು ಭಾರತದ ಭೂಭಾಗಗಳನ್ನು ಕಳ್ಕೊಂಡಿದ್ದೀವಿ ಅದನ್ನು ಮತ್ತೆ ಗಳಿಸ್ಬೋದು. ಮತ್ತೆ ಇವಾಗ ಕಳ್ಕೊಳ್ಳೋವಂಥ ಪದ್ಧತಿ ಏನಿದೆ, ಕಳ್ಕೊಳ್ಳೋವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಅದರಿಂದ ನಾವು ದೂರ ಉಳಿಬೋದು. ಈ ಪ್ರಕ್ರಿಯೆಗಳಾಗಬೇಕು. ನಮ್ಮ ದೇಶ ಒಗ್ಗಟ್ಟಾಗಿರಬೇಕು, ಒಂದಾಗಿರಬೇಕು. ಜಗತ್ತಿನಲ್ಲಿ ನಮ್ಮ ಭಾರತ ಅತಿ ದೊಡ್ಡ ಸಾಧನೆಯನ್ನು ಮಾಡಬೇಕು, ಜಗದ್ಗುರು ಆಗಬೇಕು. ಇಷ್ಟೆಲ್ಲವನ್ನು ಸಾಕಾರ ಮಾಡಬೇಕಂದ್ರೆ ನಾವೆಲ್ಲ ಸಾಮರಸ್ಯವಾಗಿ ಬದುಕಬೇಕು. ಸಾಮರಸ್ಯವಾಗಿ ನಾವು ಇರೋಣ. ಈ ನಿಟ್ಟಿನಲ್ಲಿ ಭಗವಂತ ನಮಗೆಲ್ಲನೂ ಮಲೆ ಮಹದೇಶ್ವರ ನಮಗೆಲ್ಲ ಪ್ರೇರಣೆ ಮಾಡಲಿ. ಸಿದ್ದಪ್ಪಾಜಿ, ರಾಚಪ್ಪಾಜಿ ಅವರೆಲ್ಲ ನಮಗೆಲ್ಲ ಪ್ರೇರಣೆ ಮಾಡಲಿ. ಅವರು ನಡೆದಂಥ ಹಾದಿಯಲ್ಲಿ ನಮ್ಮ ಹಿರಿಯರು ಅಂಬೇಡ್ಕರ್ ಅವರು ನಡೆದಂಥ ಹಾದಿ, ಬಸವಣ್ಣವ್ರು ನಡೆದಂಥ ಹಾದಿ, ಮತ್ತು ವಾಲ್ಮೀಕಿಗಳು ನಡೆದಂಥ ಹಾದಿ, ಭಗೀರಥ ಮಹರ್ಷಿ ನಡೆದಂಥ ಹಾದಿ, ಇವರೆಲ್ಲರೂ ಸಹ ಅವ್ರು ಮಾಡಿದ ಸಾಧನೆ ಅವ್ರ ಜಾತಿಯವರಿಗೆ ಸೀಮಿತವಾಗಿ ಯಾರೂ ಸಾಧನೆ ಮಾಡಲಿಲ್ಲ. ಅವ್ರು ಇಡೀ ಜನಾಂಗಕ್ಕೆ, ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ದುಡಿದಂಥವ್ರು. ಅವರ ಆದರ್ಶಗಳನ್ನ ನಮ್ಮ ಮೈಗೂಡಿಸ್ಕೊಂಡು ಆದರ್ಶಗಳನ್ನ ಪಾಲಿಸ್ತಾ ಅವರ ಆದರ್ಶಗಳನ್ನೆಲ್ಲ ನಾವೆಲ್ಲ ಸಮಾಜದಲ್ಲಿ ನಾವು ಪಾಲನೆ ಮಾಡ್ತಾ ಜಗತ್ತಿನಲ್ಲಿ ನಾವು ದೊಡ್ಡ ಹೆಸರನ್ನು ಭಾರತಕ್ಕೆ ತರೋಣ. ನಮ್ಮ ಭಾರತದಲ್ಲಿರುವಂಥ ಹಿಂದೂ ಜನಾಂಗ ಸರ್ವ ಜನಾಂಗ ಪ್ರಿಯ ಅಂತ ಹೇಳಿದೆ. ಸರ್ವ ಜನಾಂಗ ಪ್ರಿಯ ಮತ್ತು ಎಲ್ಲರಿಗೂ ಸಹ ಒಳ್ಳೆ ಅಮೃತವನ್ನು ನೀಡುವಂಥ ಒಂದು ಧರ್ಮ ಏನಿದೆ ಅಂತಂದರೆ ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದಲ್ಲಿ ಹುಟ್ಟಿದಂಥ ನಾವು ಅಮೃತ ಪುತ್ರರು. ನಮ್ಮಲ್ಲಿರುವಂಥ ದೋಷವನ್ನು ತೊಡೆದು ಹಾಕಿ ನಾವೆಲ್ಲ ಅಮೃತ ಪುತ್ರರಾಗಿ ಅಜರಾಮರಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡಿ ಇಲ್ಲಿಯ ಸ್ಥಳೀಯ ಕಾರ್ಯಕರ್ತರು ಅವರು ಎಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತು